Hi, good afternoon. Welcome back to my YouTube channel and welcome back to my new vlog. ಸೊ ನನಗೆ ಸ್ವಲ್ಪ ಏನಂತ ಗೊತ್ತಿಲ್ಲ, ಎಂಜಲ್ ತಿಂದರೆ ಆಗುತ್ತೆ ಅಂತಾರೆ. ಊರಿಗೆ ಹೋಗಿದಾಗ ಸ್ವಲ್ಪ ವಾಟರ್ ಏನಾದ್ರೂ ಬಾಟಲಲ್ಲಿ ನೀರು ಕುಡಿದ್ನೋ ಏನೋ ಗೊತ್ತಿಲ್ಲ, ಸ್ವಲ್ಪ ಗಾಯ ಆಗಿ ನನಗೆ ಮಾಡಿ ಊಟ ಮಾಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಆಗ್ತಿತ್ತು. ನನ್ನ ಮಗ ಆಲ್ರೆಡಿ ಊಟ ಬಾರಿಸ್ತಾ ಇದ್ದಾನೆ. ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿರೋದು ಗಾಯ ಸ್ಪ್ರೆಡ್ ಆಗಿ ಸುಮಾರು ಒಂದು ವೀಕ್ ಆಯಿತು ಅದು ವಾಸಿ ಆಗುವಷ್ಟರಲ್ಲಿ. ಸೊ ನಮ್ಮ ಅಕ್ಕ ಮನೇಲಿ ಗೋಬಿ ಮಾಡ್ತಾಯಿದ್ರು. ಔಟ್ಸೈಡೆಲ್ಲ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಮನೇಲೇ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ಲು. ಅಲ್ಲೆಲ್ಲ ಮಸಾಲೆ ಎಲ್ಲ ಜಾಸ್ತಿ ಹಾಕ್ತಾರಲ್ಲ, ಸೊ ಅದರಿಂದ ನಾನೇ ಪ್ರಿಪ್ರೇಷನ್ ಮಾಡ್ತೀನಿ, ಬಾ ಸ್ವಲ್ಪ ಹೆಲ್ಪ್ ಮಾಡು ಅಂತ ಅಂದ್ಲು. ನಾನು ಏನು ಔಟ್ಸೈಡ್ ತಿನ್ನಲ್ವಲ್ಲ, ರೇರು ತಿನ್ನೋದು. ನಾನು ನಮ್ಮೂರು ಸೈಡ್ ಹೋದಾಗ ತಿಂತೀನಿ ಅಷ್ಟೇ. ನಂಗೆ ಬೆಂಗಳೂರಲ್ಲಿ ಇಲ್ಲಿ ತನಕ ನನ್ನ ಗೋಬಿನೇ ತಿನ್ನೋಕ್ಕೂ ಹೋಗಲ್ಲ ಇಲ್ಲೆಲ್ಲ. ಸೊ ಅದಕ್ಕೆ ಅವಳೇ ಪ್ರಿಪ್ರೇಷನ್ ಮಾಡೋಣ ಬಾ ಅಂತ ಅಂದ್ಲು, ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರ ಮನೆಗೆ ಹೋಗಿದೆ. ಸ್ವಲ್ಪ ಕಟ್ ಮಾಡಿಕೊಡುವಂತೆ ಅಂತ ಅಂದ್ಕೊಂಡು ಅವಳೇ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾಳೆ. ನನಗೆ ಅಷ್ಟಾಗಿ ಗೊತ್ತಿಲ್ಲ ಮಾಡೋದೆಲ್ಲ, ನಾನೇ ಮಾಡ್ತೀನಿ ಹೆಲ್ಪ್ ಮಾಡು ಅಂತ ಅಂದ್ಲು. ಅದಕ್ಕೆ ಮೈದಾ ಮತ್ತು ಚಿಲ್ಲಿ ಪೌಡರು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಳು, ಸ್ವಲ್ಪ ಅರಿಶಿನ ಏನೋ ಹಾಕ್ಕೊಂಡ್ಳು, ಇನ್ನೊಂದು ಸ್ವಲ್ಪ ಧನಿಯಾ ಪೌಡರು ಕೂಡ ಹಾಕ್ಕೊಂಡಿದ್ದಾಳೆ. ಧನಿಯಾ ಪೌಡರು ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮೊದಲೇ ಅವಳು ಮಿಕ್ಸ್ ಮಾಡಿಕೊಂಡ್ಳು. ಇದು ಮೇ ಬಿ ಗರಂ ಮಸಾಲ ಇರಬೇಕು. ನನಗೆ ಬೇರೆ ತುಂಬ ದಿನ ಆಗಿದೆ ಇದನ್ನು ಲಾಗ್ ಮಾಡಿಕೊಂಡು, ಟೈಮ್ ಇರಲಿಲ್ಲ ಅಪ್ಲೋಡ್ ಮಾಡೋದಕ್ಕೆ. ನಂದು ಅಕೌಂಟು ಇನ್ನೊಂದು ಅಕೌಂಟ್ ಇತ್ತಲ್ಲ, ಅದು ಹ್ಯಾಕ್ ಆಗಿತ್ತಲ್ಲ, ಅದ್ರಲ್ಲಿ ಹಾಕಬೇಕು ಅಂತೇಳಿ ನಾನು ಮಾಡಿಟ್ಕೊಂಡಿದ್ದು. ಬಟ್ ಇಲ್ಲಿ ಅದು ಹ್ಯಾಕ್ ಆಗಿರೋ ಅಕೌಂಟ್ ನಂಗೆ ಮತ್ತೆ ಸಿಗಲೇ ಇಲ್ಲ. ಸೊ ಅದರಿಂದ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಲ್ಲ, ಸೊ ಇದರಲ್ಲೇ ಹಾಕೋಣ ಅಂತೇಳಿ ಇವಾಗ ಎಡಿಟ್ ಮಾಡಿ ಹಾಕ್ತಿರೋದು. ಇದು 1 ಮಂತ್ ಬ್ಯಾಕ್ ವಿಡಿಯೋ. ಸೊ ಅವಾಗಿನ ವಿಡಿಯೋ ಇವಾಗ ಮಾಡ್ತಾಯಿದ್ದೀನಿ. ಸೊ ಅದು ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಸಾಲ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾಳೆ. ನನಗಿಂತ ಚೆನ್ನಾಗಿ ಇವಳಿಗೆ ಗೊತ್ತು ಗೋಬಿ ಮಾಡೋದು, ನನಗೆ ಅಷ್ಟೊಂದು ಗೊತ್ತಿಲ್ಲ. ಇವಳು ಚೆರಿಗೆಲ್ಲ ಔಟ್ಸೈಡ್ ಜಾಸ್ತಿ ಕೊಡಿಸಲ್ಲ, ಮನೇಲೇ ಮಾಡ್ತಾ ಇರ್ತಾಳೆ ಏನೇ ಆದ್ರೂ ಜಾಸ್ತಿ. ನನಗೆ ಬೇಗ ಏನಾದರೂ ತಿಂದ ತಕ್ಷಣ ಎಫೆಕ್ಟ್ ಹೊಡೆದ್ಬಿಡುತ್ತೆ. ಒಂದು ನೀರನ್ನು ಕೂಡ ಕುಡಿದ್ರೆ ಅವನಿಗೆ ಆಗಲ್ಲ, ಸೇಮ್ ಗಂಟ್ಲು ನೋವು ಜ್ವರನೇ ಬರುತ್ತೆ. ಅದಕ್ಕೆ ಅವರಮ್ಮ ಔಟ್ಸೈಡ್ ಜಾಸ್ತಿ ಏನೂ ಕೊಡಿಸಲ್ಲ. ಏನೇ ಕೇಳಿದ್ರು ಮನೇಲೇ ಮಾಡ್ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಮನೇಲೇ ಮಾಡ್ತಾ ಇರ್ತಾಳೆ ಜಾಸ್ತಿ ಅವಳು. ಸೊ ಗೋಬಿನೂ ಅವಳೇ ಪ್ರಿಪ್ರೇಷನ್ ಮಾಡ್ತಿರೋದು, ನಾನು ಜಸ್ಟ್ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ 1 ಕಪ್ಪು ಅಕ್ಕಿ ಹಿಟ್ಟು ಕೂಡ ತೊಗೊಂಡಿದ್ಲು. ಮೈದಾ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾಳೆ. ಬಿಸ್ಕೆಟು ಮತ್ತು ಈ ಫ್ರೆಂಚ್ ಫ್ರೈಸ್ ತುಂಬ ಇಷ್ಟ ಅವನಿಗೆ, ಅದೆಲ್ಲ ಮನೇಲೇ ಪ್ರಿಪ್ರೇಷನ್ ಮಾಡಿಕೊಡ್ತಾಳೆ ಅವಳೇ, ಔಟ್ಸೈಡೆಲ್ಲ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು. ಕೇಕ್ ಕೂಡ ಮನೇಲೇ ಮಾಡ್ತಾಳೆ. ಅವನು ಜಾಸ್ತಿ ತಿಂದ್ಬಿಡ್ತಾನೆ ಔಟ್ಸೈಡ್ದು ಏನಾದ್ರು ಫುಡ್ ಅಂತ ಅಂದರೆ. ಐಸ್ ಕೇಕ್ ಆಗಲಿ ಏನೇ ಆಗಲಿ ಆವಾಗ ಫುಲ್ಲು ಅವನಿಗೆ ಜ್ವರ ಬರೋದು ಈ ಥರ ಜಾಸ್ತಿ ಆಗ್ತಾಯಿರುತ್ತೆ. ಅದಕ್ಕೆ ಅವಳು ಮನೇಲೇ ಮಾಡ್ತಾಳೆ ಜಾಸ್ತಿ. ಕೇಕ್ ಕೂಡ ಮನೇಲೇ ಮಾಡಿದ್ಲು ಆ್ಯನಿವರ್ಸರಿಗೆ. ಮೇ ಬಿ ಅವಳು ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ. ಅವ್ರದ್ದು ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಪ್ರೀತಿಯ ಗೂಡು ಅಂತ. ಅವ್ರದ್ದೇನು ಹ್ಯಾಕ್ ಆಗಿಲ್ಲ, ಚೆನ್ನಾಗಿದೆ, ನನ್ನದೇ ಹ್ಯಾಕ್ ಆಗಿರೋದು. ಸೊ ಅದು ಬರ್ತಿದೆಯಾ ರೌಂಡಕ್ಕೆ ಅಂತ ನೋಡ್ಕೋತಾ ಇದ್ಲು. ಹಿಟ್ಟೆಲ್ಲ ಮಿದ್ದಿ ಚೆನ್ನಾಗಿ ಬಂತು. ಒಂದು 5 ಮಿನಿಟ್ಸ್ ಇಟ್ಟು ಅವಳು ನೋಡ್ಕೋತಾ ಇದ್ಲು. ಸರಿ ನೀನು ಕಲಿಸ್ಕೊಡು, ನೀನು ಊಟ ಮಾಡ್ಕೊ, ನಾನು ಹಾಕ್ತಾಯಿರ್ತೀನಿ ಆಯಿಲಲ್ಲಿ, ಆಮೇಲೆ ಬೇಕಿದ್ರೆ ಬಂದು ನೀನು ಅದೇ ಫ್ರೈ ಮಾಡ್ತಾರಲ್ಲ ಅದು ಟೊಮೊಟೊ ಸಾಸ್ ಎಲ್ಲ ಹಾಕ್ಬೇಕಿದ್ರೆ ಮಾಡುವಂತೆ ಅಂತ ಹೇಳಿದೆ. ಸೊ ಫೈನಲಿ ಈ ಥರ ಬಂತು. ಅಂದರೆ ಸ್ವಲ್ಪ ಸಾಲ್ಟ್ ಕಮ್ಮಿ ಇದೆಯಾ ಏನು ಅಂತ ನೋಡ್ಕೋತಾ ಇದ್ವಿ. ಅಟ್ಲೀಸ್ಟ್ ಸ್ವಲ್ಪ ಡ್ರೈ ಗೋಬಿ ಥರನೂ ತಿನ್ಬೋದಲ್ಲ, ಸೊ ಅದರಿಂದ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಹಾಕೋತಾ ಇದ್ದಿಲ್ಲ ಅವಳು. ಇವಾಗ ಕಮ್ಮಿ ಇದ್ದರೆ ಚೆನ್ನಾಗಿರಲ್ಲ ಡ್ರೈ ಗೋಬಿಗೆ. ಸೊ ಈ ಕಡೆ ಆಯಿಲ್ ಇಟ್ಟು ಜಾಸ್ತಿ ಆಯಿಲೆಲ್ಲ ಬೇಯಿಸ್ಕೊಂಡು ಕೂಡ ಅವ್ರ ಮನೇಲಿ ತಿನ್ನಲ್ಲ. ಥರ ಎಷ್ಟು ಬೇಕು ಅಷ್ಟು ಮಾತ್ರ, ಅದಕ್ಕಾಗೋಷ್ಟು ಮಾತ್ರ ಹಾಕೋತಾರೆ, ಅದರಲ್ಲೇ ಬೇಯಿಸ್ತಾರೆ ಅಷ್ಟೇ.
ಅವಳು ಫಸ್ಟು ಯಾವ ಥರ ಬರುತ್ತೆ ಅಂತ ನೋಡೋಣ ಅಂತ ಹಾಕಿದ್ಲು. ಅವಳು ಕಲಿಸಿದ್ಲಲ್ಲ ಅದೇ ಕೈಯಲ್ಲೇ ಹಾಕಿದ್ಲಲ್ಲ, ಅವಳಿಗೆ ಉಂಡುಂಡೆ ಬರಲಿಲ್ಲ. ಅವಳಿಗೆ ಒಂದು ಸ್ವಲ್ಪ ಈ ಹೂಕೋಸ್ದು ಗೋಬಿ ಬರುತ್ತಲ್ಲ, ಸೊ ಆ ಥರ ಬಂತು. ಫಸ್ಟ್ ಅವಳೇ ಬೇಯಿಸ್ತೀನಿ ರೋ ಯಾವ ಥರ ಬರುತ್ತೆ ನೋಡೋಣ ಅಂದ್ಬಿಟ್ಟು ಅವಳೇ ಬೇಯಿಸ್ತಾ ಇದ್ದಾಳೆ ಮೊದಲನೇದನ್ನ. ಅದೆಲ್ಲ ಅಂದರೆ ದಪ್ಪ ಆಗಲ್ಲ, ಸಣ್ಣನೇ ಆಯ್ತಾಯಿತ್ತು ಬೇಯ್ತಾ ಬೇಯ್ತಾ ಬೇಯ್ತಾ. ಆಮೇಲೆ ನೀನು ಹೋಗು ನಾನು ಹಾಕ್ತೀನಿ ಅಂತ ಅಂದೆ. ಇದೊಂದು ಒಬ್ಬೆ ಎತ್ತಾಕ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಬಿಡ್ತಾ ಇದ್ದಾಳೆ ಅವಳೇ. ಅಂದರೆ ಆ ಗೋಬಿ ಅಂಗಡಿಲೆಲ್ಲ ನೋಡಿ ಅದೇ ನಾನು ಇರುವಾಗ ತೋರಿಸಿದ್ನಲ್ಲ ಆ ಥರ ಈ ಹೆಬ್ಬೆರಳು ಒಳಗಡೆನೇ ಹಿಂಗೆ ಬಿಡ್ತಾ ಇರ್ತಾರೆ ನಾನು ನೋಡಿರೋ ಪ್ರಕಾರ. ಅದಕ್ಕೆ ಆ ಥರ ಮಾಡು ಅಂತ ಅಂದೆ. ಅವಳಿಗೆ ಆ ಥರನೂ ಕೂಡ ಬರಲಿಲ್ಲ. ಅದೇ ಕಲಸಿದ ಕೈಯಲ್ಲೇ ಬಿಡ್ತಾ ಇರಲಿಲ್ಲ. ಮೇ ಬಿ ಅದಕ್ಕೆ ಅಂಟು ಥರ ಆಗ್ತಿತ್ತೇನೋ. ಅದಕ್ಕೆ ಅವಳು ಸುಮ್ಮನೆ ಹೆಂಗೆ ಬೇಕಂಗೆ ಬಿಡ್ತಾ ಇದ್ಲು. ಆಮೇಲೆ ನಮಗೂ ಟೈಮ್ ಆಗಿತ್ತು, 9 o'clock ಬೇರೆ ಆಗಿತ್ತು. ಮೊದಲೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ರೆ ಸರಿ ಇರ್ತಿತ್ತು. ನಾನು ಹೋಗಿದ್ದೆ ಒಂದು 7:30 ಆಯಿತು. ಸೊ ಅವಾಗ ಅವನು ನನಗೆ ಕರ್ಕೊಂಡು ಹೋಗೋಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದ. ಅವರಮ್ಮ ಕಳಿಸಿದ್ರು, ಬಾ ಚಿಕ್ಕಿ ಅಮ್ಮ ಗೋಬಿ ಮಾಡ್ತಿದ್ದೆ ಬಾ ಚಿಕ್ಕಿ ಅಂದ್ಕೊಂಡು. ಅದು ಅವಳು ಅಷ್ಟೊಂದು ಬಿಟ್ಟರು ಇಷ್ಟೇ ಆಗಿದ್ದು. ರೌಂಡಕ್ಕೆ ಬರ್ತಿಲ್ಲ ಅಂತ ಬೇಯಿಸ್ತಾ ಇದ್ಲು. ಊಟ ಆದಮೇಲೆ ತಿಂದರೆ ಏನಾಗಲ್ವಲ್ಲ ಇದನ್ನು ಅಂತ ಹೇಳ್ಬಿಟ್ಟು ನೀನು ಹೋಗಿ ಊಟ ಮಾಡ್ಕೊ, ಆಮೇಲೆ ನಾನು ಬೇಯಿಸ್ಬಿಟ್ಟು ಬಂದ್ಬಿಟ್ಟು ನಾನು ಊಟ ಮಾಡ್ಕೊತೀನಿ, ಆಮೇಲೆ ನೀನು ಬಂದುಬಿಟ್ಟು ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡುವಂತೆ ಅಂತ ಹೇಳಿದೆ. ಈ ಥರ ಬಂದಿದೆ. ಬಟ್ ಇದೇನೋ ಒಂಥರ ಚೆನ್ನಾಗಿರಲಿಲ್ಲ. ಸೊ ಆಮೇಲೆ ನಾನು ನನ್ನ ರೌಂಡಕ್ಕೆ ಬಂತು. ಸ್ವಲ್ಪ ನೀರು ಹಚ್ಕೊಂಡೆ ಅಷ್ಟೇ. ನೀರು ಹಚ್ಕೊಂಡು ಗೋಲಿ ಥರನೇ ಹಿಂಗೆ ಈ ಥರ ಮಾಡಿಬಿಟ್ಟೆ. ಆವಾಗ ಬಂತು. ಇದನ್ನು ನಾನು ಡ್ರೈ ಗೋಬಿನೇ ಜಾಸ್ತಿ ತಿಂದಿದ್ದು. ಫ್ರೈನೂ ಮಾಡಿದ್ಲು. ಫ್ರೈಗಿಂತ ನನಗೆ ಡ್ರೈ ಗೋಬಿ ತುಂಬ ಇಷ್ಟ ಆಯಿತು. ಇದೇ ಚೆನ್ನಾಗಿತ್ತು ಒಂಥರ. ಅವನು ಆಲ್ರೆಡಿ ಊಟ ಮಾಡ್ತಾ ಕೂತಿದ್ದ. ಅಂದರೆ ಕೊಡ್ತಾರೆ ಅಂತ ಗೊತ್ತಲ್ಲ, ಮಾಡ್ತಿದ್ದಾರಲ್ಲ ಸುಮ್ಮನೆ ಊಟ ಮಾಡ್ತಿದ್ದಾನೆ. ಡಿಸ್ಟರ್ಬೆನ್ಸ್ ಏನೂ ಮಾಡಿಲ್ಲ. ಅವ್ರ ಪಪ್ಪ ಇದ್ದರೆ ಮಾಡಲ್ಲ, ಅವ್ರ ಪಪ್ಪನ ಜೊತೆ ಇರ್ತಾನೆ. ಇಲ್ಲಾಂದರೆ ನನ್ನ ಮೇಲೆ ಹಚ್ಚಿ ನಾನು ಎತ್ತಾಕಬೇಕು, ನಾನು ಹಾಕಬೇಕು, ಈ ಥರ ಎಲ್ಲ ತರಲೆ ಮಾಡ್ತಿರ್ತಾನೆ. ನಾನು ಲಾಸ್ಟ್ ವೀಡಿಯೋದಲ್ಲೂ ಹಾಕಿದ್ದೀನಿ ನೋಡಿ, ಗಿಣ್ಣು ಮಾಡಬೇಕಾದ್ರೆ ನಾನೇ ಏಲಕ್ಕಿ ಕೈ ಜಜ್ಬೇಕು ಚಿಕ್ಕಿ, ನಾನೇ ಮಿಕ್ಸಿ ಆನ್ ಮಾಡಬೇಕು ಅಂತ ಹೇಳಿ ಸಿಕ್ಕಾಬಿಟ್ಟೆ ಹಿಂಸೆ ಕೊಡ್ತಿದ್ದ ಕಳ್ಳ. ನಾನು ಅವಳು ಮಾಡಿರೋದೊಂದು ಟೇಸ್ಟ್ ನೋಡೋಣ, ಮತ್ತು ಏನಾದರೂ ಸಾಲ್ಟ್ ಏನಾದರೂ ಕಮ್ಮಿ ಆಗಿದ್ರೆ ಹಾಕೋಬೋದಲ್ಲ ಅಂದ್ಬಿಟ್ಟು ನೋಡಿದೆ. ಸಾಲ್ಟೆಲ್ಲ ಕರೆಕ್ಟಾಗಿತ್ತು. ಅದು ಚಿಕ್ಕಗೆ ಬೆಂದೋಗಿತ್ತು ಅಷ್ಟೇ. ಅವ್ರ ಮೇಲೆ ಟಿ ವಿ ಬೇರೆ ಆನ್ ಆಗಿತ್ತಲ್ಲ, ಅದಕ್ಕೋಸ್ಕರ ಇವಾಗ ವಾಯ್ಸ್ ಓವರ್ ಕೊಟ್ಕೋತಾ ಇದ್ದೀನಿ. ಮತ್ತು ಅದಕ್ಕೂ ಕಾಪಿರೈಟ್ ಕ್ಲೈಮ್ ಬೀಳುತ್ತಲ್ಲ, ಸುಮ್ಮನೆ ಏನಕ್ಕೆ ಅಂತ ಹೇಳಿ. ಅವನು ನಂಗೆ ಕೊಡಲ್ಲ ಅಂತ ನಾವು ರೇಗಿಸ್ತಾ ಇದೆ, ನಮ್ಮ ಮನೆಗೆ ತಗೊಂಡು ಹೋಗ್ತೀನಿ ಅಂತ. ಅವನು ಟಿ ವಿ ಒಳಗಡೆ ಇದ್ದ. ಅಂದರೆ ಜಾಸ್ತಿ ಮುಳುಗೋಗ್ತಾನೆ. ಅವನ ಫೇವ್ರೇಟ್ ಯಾವುದಾದ್ರೂ ಹಾಕ್ಕೊಟ್ಬಿಟ್ರೆ ಈ ಚಿಂಟು ಟಿ ವಿ ಗೊಂಬೆದೆಲ್ಲ ಜಾಸ್ತಿ. ನಾನು ಸ್ವಲ್ಪ ಟೇಸ್ಟ್ ನೋಡು ಅಂತ ಹೇಳ್ಬಿಟ್ಟು ಅವಳಿಗೂ ಕೊಟ್ಟೆ. ನನಗೆ ಡ್ರೈ ಗೋಬಿನೇ ತುಂಬ ಇಷ್ಟ ಆಯಿತು ಅದಕ್ಕಿಂತ. ಇವಾಗ ಒಂದು ಕೊಟ್ಟು ಕಳಿಸ್ದೆ, ತಿನ್ಬಿಟ್ಟು ಟೇಸ್ಟ್ ಹೇಳೋ ಅಂತ. ಫಸ್ಟ್ ಕೊಡಲ್ಲ ಅಂದ ತಕ್ಷಣ ಮುನ್ಸ್ಕೊಂಡು ಓಡೋಗ್ಬಿಟ್ಟಿದ್ದ. ಆ ವಿಡಿಯೋ ನಂಗೆ ಮಾಡೋಕ್ಕಾಗಿರಲಿಲ್ಲ. ಇವ್ರದ್ದೆಲ್ಲ ಊಟ ಆಗಿತ್ತಲ್ಲ, ತಿನ್ನಲಿ ಅಂದ್ಬಿಟ್ಟು ಕೊಟ್ವಿ. ಇವಾಗ ತಿಂತ ಕೂತಿದ್ದಾನೆ. ಸಿಕ್ಕಾಬಿಟ್ಟೆ ತುಂಟ. ನಾನು ರೇಗಿಸ್ತಾ ಇದ್ದೆ, ನಂಗೆ ಕೊಡಲ್ಲ, ನಮ್ಮ ಮನೆಗೆ ತೊಗೊಂಡೋಗ್ತೀನಿ ಅಂತ. ಅದಕ್ಕೆ ಅವ್ರ ಪಂಗೇನೋ ಹೇಳ್ತಾ ಇದ್ದ, ಚಚ್ಚಿ ಮಾಡು ಚಿಕ್ಕಿಗೆ ಪಪ್ಪ ಹಾಗೆ ಹೀಗೆ ಅಂದ್ಕೊಂಡು ಗುರಾಯಿಸ್ತಾನೆ. ಏನಾದರೂ ಅಂದರೆ ಗುರಾಯಿಸ್ತಾ ಇರ್ತಾನೆ. ಇವಾಗ ಸಿಕ್ಕಾಬಿಟ್ಟೆ. ಇವಾಗೇನೋ ಕಿವಿಲಿ ಬೇರೆ ಹೇಳಕ್ಕೆ ಹೋಗ್ತಾನೆ. ಫೈನಲಿ ಈ ಥರ ಬಂತು ಗೋಬಿ. ಇವಳು ಫ್ರೈ ಮಾಡ್ತೀನಿ, ನೀನು ಊಟ ಮಾಡ್ಕೊ ಅಂತ ಅಂದ್ಲು. ಸರಿ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಊಟಕ್ಕೆ ಹೋದೆ. ಫ್ರೈ ಮಾಡ್ತಿದ್ದಾಳೆ. ಟೊಮೊಟೊ ಸಾಸ್ ಎಲ್ಲ ಹಾಕಿ, ಆನಿಯನ್ ಹಾಕಿ ಟೊಮೊಟೊ ಸಾಸ್ ಹಾಕಿದ್ಲು, ಕೆಚಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಳು. ಸ್ವಲ್ಪ ಇದಕ್ಕೂ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದ್ಲು. ಇವಳಿಗೆ ಆಯಿಲ್ ಅಷ್ಟೊಂದು ಇಷ್ಟ ಆಗಲ್ಲ.
ಬಟ್ ನಂಗೆ ಆಯಿಲ್ ಇಷ್ಟ. ತಸ್ತಮ ತದ್ಭವ ಇಬ್ಬರೂ. ಇದನ್ನು ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಚಿಲ್ಲಿ ವಿನಿಗರ್ ಇತ್ತು ಅದನ್ನು ಸ್ವಲ್ಪ ಹಾಕ್ಕೊಂಡ್ಳು. ನಾನು ಅಲ್ಲಿ ಇರಲಿಲ್ಲ ಅಲ್ಲ, ನಂಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಅವಳೇ ವಿಡಿಯೋ ಮಾಡ್ಕೋತಿದ್ಲು ಅಂತ ಅನ್ಸುತ್ತೆ. ನಾನು ಊಟ ಮಾಡಿಬಿಡೋಣ ಅಂತೇಳ್ಬಿಟ್ಟು ಊಟಕ್ಕೆ ಹೋದೆ ನಾನು. ಚಿಲ್ಲಿ ಬೇರೆ ಎಲ್ಲ ಖಾರ ಆಗಿಬಿಟ್ರೆ ಅಂದ್ಬಿಟ್ಟು ಸ್ವಲ್ಪನೇ ಹಾಕೋತಾ ಇಲ್ಲ ಅವಳು. ಸ್ವಲ್ಪ ಚಿಲ್ಲಿ ವಿನಿಗರ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಕು. ಡ್ರೈ ಗೋಬಿ ಅಂದರೆ ಚೆನ್ನಾಗಾಗಿಲ್ಲ ಅಂದರೆ ಅಟ್ಲೀಸ್ಟ್ ಬೆಳಿಗ್ಗೆ ಸಪ್ರೇಟ್ ಆದರೂ ಫ್ರೈ ಮಾಡ್ಕೊಬೋದಲ್ವ ನಾವು. ಅದಕ್ಕೆ ನಾನು ಸ್ವಲ್ಪ ಹಾಕು ಫಸ್ಟು ಗೋಬಿನ ತಿಂದು ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಬೇಕು ಅಂದರೆ ನಾಳೆಗೂ ಮಾಡ್ಕೊಬೋದು, ಇವಾಗ ಊಟ ಬೇರೆ ಮಾಡಿದ್ದೀವಲ್ವಾ ಅಂತ ಹೇಳಿದೆ. ಅದಕ್ಕೆ ಅವಳು ಸ್ವಲ್ಪನೇ ಮಾಡ್ತಾಯಿದ್ದಾಳೆ, ಜಾಸ್ತಿ ಮಾಡಲಿಲ್ಲ. ನನಗೇನೋ ಡ್ರೈ ಗೋಬಿನೇ ಇಷ್ಟ ಆಯಿತು. ಈ ಗೋಬಿ ನನಗೆ ನೋಡಿದ ತಕ್ಷಣ ಇಷ್ಟ, ಅಂದರೆ ಅವಳು ಮಾಡ್ತಿರೋದು ನೋಡ್ಬಿಟ್ಟು ಮೇ ಬಿ ಚೆನ್ನಾಗಿರಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡೆ. ಸ್ವಲ್ಪ ವಾಟರ್ ಹಾಕಿ ಅದು ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಗೋಬಿ ಹಾಕಿದ್ದಾಳೆ. ನಮ್ಮ ಮನೆ ಪಕ್ಕ ಬೇರೆ ಮನೆ ಕಟ್ತಿದ್ದಾರೆ. ಯಪ್ಪ ದಿನ ಇದೇ ಥರ ಸೌಂಡು, ಸಿಕ್ಕಾಬಿಟ್ಟೆ ಡಿಸ್ಟರ್ಬೆನ್ಸ್ ಅನಿಸುತ್ತೆ ಈ ಏರಿಯಾ ಅಂತೂ. ನಮಗೆ ಬೇರೆ ಕಡೆ ಮನೆ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗೆಲ್ಲ ಆ ಸೈಡೆ ಎಲ್ಲ ಮುಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಖಾಲಿ ಮಾಡಬೇಕು ಫಸ್ಟು. ಆಮೇಲೆ ಒಂದು ಸ್ವಲ್ಪ ಗಲಿಬಿಲಿ ಗಜಿಬಿಜಿ ಎಲ್ಲ ಜಾಸ್ತಿ ಇಲ್ಲಿ, ಚೆನ್ನಾಗಿಲ್ಲ. ಸ್ವಲ್ಪ ಕುದಿಸ್ಕೊಂಡು ಇವಾಗ ಸ್ವಲ್ಪ ಗೋಬಿಯೇನೋ ಸ್ವಲ್ಪ ಹಾಕು ಅಂತ ನಾನು ಅಲ್ಲಿ ಕುತ್ಕೊಂಡೇ ಹೇಳ್ತಾಯಿದ್ದೆ. ಜಾಸ್ತಿ ಹಾಕ್ಬಿಡ, ಸ್ವಲ್ಪ ಹಾಕು. ಆಮೇಲೆ ಈ ಡ್ರೈ ಗೋಬಿನೇ ಚೆನ್ನಾಗಿದೆ, ಎಲ್ಲನೂ ಹಾಕಿ ಏನಕ್ಕೆ ವೇಸ್ಟ್ ಮಾಡಬೇಕು. ಅದು ಚೆನ್ನಾಗಾಗಿಲ್ಲ ಅಂದರೆ ನಾವು ಡ್ರೈ ಗೋಬಿನೇ ತಿನ್ಬೋದಲ್ವ ಅಂತೇಳ್ಬಿಟ್ಟು ಸ್ವಲ್ಪನೇ ಹಾಕಿದ್ಲು. ಇಲ್ಲಾಂದರೆ ಮಾರ್ನಿಂಗ್ ಕೂಡ ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು ಹಾಕಿದ್ಲು. ನಮ್ಮ ಚೆರಿಗಂತೂ ಈ ಗೋಬಿ ಇಷ್ಟ ಆಗಿಲ್ಲ, ಅವನಿಗೆ ಡ್ರೈ ಗೋಬಿನೇ ಇಷ್ಟ ಆಯಿತು. ಕಳ್ಳ ಇದನ್ನು ತಿನ್ನಲಿಲ್ಲ ಜಾಸ್ತಿ. ಮೇ ಬಿ ಅವರೆಲ್ಲ ಏನೇನೋ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ ಅದಕ್ಕೆ. ಆಮೇಲೆ ಟೇಸ್ಟಿಂಗ್ ಪೌಡರೆಲ್ಲ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನನಗಿಷ್ಟ ಆಗಲಿಲ್ಲ. ಈ ಥರ ಬಂದಿದೆ. ಇದು ಡ್ರೈ, ಇದು ಮಸಾಲ ಗೋಬಿ ಫ್ರೈ ಡ್ರೈ. ಟೇಸ್ಟ್ಗೆ ಅಂದ್ಬಿಟ್ಟು ಬೌಲ್ಗೆ ಹಾಕ್ತಾಯಿದ್ದೀವಿ. ಫೈನಲಿ ಪ್ರಿಪೇರ್ ಮಾಡಿದ್ವಿ ಗೋಬಿ ತಿನ್ನೋ ಆಸೆನೂ ಈಡೇರ್ತು ಮನೇಲೇ ಮಾಡಿಕೊಂಡು. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಚೆನ್ನಾಗಿದೆ, ಬಟ್ ಅದೇ ಹೇಳಿದ್ನಲ್ಲ, ಖಾರ ಇಲ್ಲ, ಹುಳಿ ಸ್ವಲ್ಪ ಏನಿರಲಿಲ್ಲ. ಅಷ್ಟು ಡ್ರೈಯಾಗಿ ಮಸಾಲೆ ಹಾಕ್ತಾರಲ್ಲ ಅದೆಲ್ಲ ಏನಿರಲಿಲ್ಲ. ಇನ್ನು ನನ್ನ ಮಗ ನನ್ನ ಪಕ್ಕದಲ್ಲೇ ಕೂತಿದ್ದಾನೆ. ಅವ್ರ ಅಪ್ಪನ ಹತ್ರ ಇಸ್ಕೊತೀನಿ ಅಂತ ಕೂತ್ಕೊಂಡ. ನಾನು ಎತ್ತಿಟ್ಬಿಟ್ಟಿದ್ದೆ ಒಂದು ಕೊಡಲ್ಲ ಅಂತೇಳಿ. ಬಟ್ ಅವನಿಗೂ ಅದು ಇಷ್ಟ ಆಗಿಲ್ಲ, ಡ್ರೈ ಗೋಬಿನೇ ಇಷ್ಟ ಆಯಿತು. ನಂಗೆ ಡ್ರೈ ಗೋಬಿ ಕೊಡಿ, ಡ್ರೈ ಗೋಬಿನೇ ಕೊಡಿ ಅಂತ ಕೂತಿದ್ದ. ನನ್ನ ಮಗ ಸಿಕ್ಕಾಬಿಟ್ಟೆ ತುಂಟ. ಗೋಬಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಆಟ ಆಡ್ತಾಯಿದ್ದ. ಅವರಮ್ಮ ಮಾಡಿರೋ ಫುಡ್ಡೆಲ್ಲ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಏಕೆಂದರೆ ಲಿಮಿಟು ಆಯಿಲಿಂದ ಹಿಡ್ದು ಎಲ್ಲ ಲಿಮಿಟ್ ಹಾಕ್ತಾಳಲ್ಲ, ಸೊ ಅದರಿಂದ. ಫೈನಲಿ ಏನು ಮೋಸ ಇಲ್ಲ, ಚೆನ್ನಾಗಾಗಿತ್ತು. ಎರಡೂ ಡ್ರೈಯು ಚೆನ್ನಾಗಾಗಿತ್ತು ಮತ್ತು ಫ್ರೈಯು ಚೆನ್ನಾಗಾಗಿತ್ತು. ಇಷ್ಟೇ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.
ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಅವನಿಗೊಂದು ಬೇಕಾ ಅಂತ ಕೇಳಿದ್ರೂ ರಿಪ್ಲೈ ಮಾಡಿಲ್ಲ, ಹೋಗ್ತಾ ಇದ್ದಾನೆ ಕಳ್ಳ.